ಹೆಣ್ಣು ಮಕ್ಕಳು ಮುಟ್ಟಿನ ಸಮಯದಲ್ಲಿ ಈ ತಪ್ಪುಗಳನ್ನು ಮಾಡಲೇಬೇಡಿ. ಹೆಣ್ಣು ಮಕ್ಕಳ ಜೀವನದಲ್ಲಿ ಮುಟ್ಟಿನ ಸಮಯವು ಒಂದು ಸಹಜ ಪ್ರಕ್ರಿಯೆ. ಆದರೆ ಈ ಸಮಯದಲ್ಲಿ ಕೆಲವು ತಪ್ಪುಗಳನ್ನು ಮಾಡುವುದು ಆರೋಗ್ಯಕ್ಕೆ ಹಾನಿಕರವಾಗಬಹುದು. ಅದಕ್ಕಾಗಿ ಯಾವ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ತಿಳಿದುಕೊಳ್ಳುವುದು ತುಂಬ ಮುಖ್ಯ. ಮೊದಲನೆಯದಾಗಿ ಸ್ವಚ್ಛತೆಯನ್ನು ಕಡೆಗಣಿಸುವುದು ದೊಡ್ಡ ತಪ್ಪು. ಹಲವರು ಪ್ಯಾಡನ್ನು ಹೆಚ್ಚು ಸಮಯ ಬದಲಾಯಿಸದೇ ಇರುತ್ತಾರೆ. ಇದರಿಂದ ಬ್ಯಾಕ್ಟೀರಿಯಾ ಬೆಳೆಯುವ ಸಾಧ್ಯತೆ ಹೆಚ್ಚುತ್ತದೆ ಮತ್ತು ಇನ್ಫೆಕ್ಷನ್ ಆಗಬಹುದು. ಆದ್ದರಿಂದ ಕನಿಷ್ಠ 4 ರಿಂದ 6 ಗಂಟೆಗೆ ಒಮ್ಮೆ ಪ್ಯಾಡ್ ಅಥವಾ ಮೆನ್ಸ್ಟ್ರುಯಲ್ ಕಪ್ ಅನ್ನು ಬದಲಾಯಿಸಬೇಕು. ದೇಹದ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ತುಂಬ ಅಗತ್ಯ. ಎರಡನೆಯದಾಗಿ ನೀರು ಕಡಿಮೆ ಕುಡಿಯುವುದು. ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು, ದೇಹದ ದಣಿವು ಹೆಚ್ಚಾಗಬಹುದು. ಈ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಾಕಷ್ಟು ನೀರು ಕುಡಿಯುವುದು ಬಹಳ ಮುಖ್ಯ. ನೀರು ಕುಡಿದರೆ ದೇಹ ಹೈಡ್ರೇಟ್ ಆಗಿ ನೋವು ಸ್ವಲ್ಪ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಸರಿಯಾದ ಆಹಾರ ಸೇವಿಸದೇ ಇರುವುದು. ಈ ಸಮಯದಲ್ಲಿ ಹಲವರು ಜಂಕ್ ಫುಡ್, ತಂಪು ಪದಾರ್ಥಗಳನ್ನು ಹೆಚ್ಚು ಸೇವಿಸುತ್ತಾರೆ. ಆದರೆ ಇದು ದೇಹಕ್ಕೆ ಒಳ್ಳೆಯದು ಅಲ್ಲ. ಬದಲಾಗಿ ಐರನ್ ಇರುವ ಆಹಾರಗಳು, ಹಣ್ಣುಗಳು, ಹಸಿರು ತರಕಾರಿಗಳು, ಬೀಜಗಳು ಮತ್ತು ಬೇಳೆ ಪದಾರ್ಥಗಳನ್ನು ತಿನ್ನುವುದು ಉತ್ತಮ. ಇದು ದೇಹಕ್ಕೆ ಶಕ್ತಿ ನೀಡುತ್ತದೆ ಮತ್ತು ರಕ್ತಹೀನತೆ ಸಮಸ್ಯೆಯನ್ನು ತಡೆಯುತ್ತದೆ. ನಾಲ್ಕನೆಯದಾಗಿ ಹೆಚ್ಚು ಒತ್ತಡ ತೆಗೆದುಕೊಳ್ಳುವುದು. ಮುಟ್ಟಿನ ಸಮಯದಲ್ಲಿ ಮನಸ್ಸು ಅಸ್ಥಿರವಾಗುವುದು ಸಹಜ. ಆದರೆ ಹೆಚ್ಚು ಚಿಂತೆ ಮಾಡುವುದು ಅಥವಾ ಟೆನ್ಷನ್ ತೆಗೆದುಕೊಳ್ಳುವುದು ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಈ ಸಮಯದಲ್ಲಿ ಶಾಂತವಾಗಿ ಇರುವುದು, ಮನಸ್ಸಿಗೆ ಇಷ್ಟವಾದ ಕೆಲಸಗಳನ್ನು ಮಾಡುವುದು ಉತ್ತಮ. ಐದನೆಯದಾಗಿ ವಿಶ್ರಾಂತಿ ತೆಗೆದುಕೊಳ್ಳದೇ ಇರುವುದು. ದೇಹಕ್ಕೆ ಈ ಸಮಯದಲ್ಲಿ ವಿಶ್ರಾಂತಿ ಬಹಳ ಅಗತ್ಯ. ತುಂಬ ಕೆಲಸ ಅಥವಾ ಹೆಚ್ಚು ಶಾರೀರಿಕ ಶ್ರಮ ಮಾಡಿದರೆ ದೇಹ ಇನ್ನಷ್ಟು ದಣಿಯಬಹುದು. ಹೀಗಾಗಿ ಸಾಕಷ್ಟು ನಿದ್ರೆ ಮತ್ತು ವಿಶ್ರಾಂತಿ ಪಡೆಯಬೇಕು. ಆರನೆಯದಾಗಿ ನೋವನ್ನು ನಿರ್ಲಕ್ಷಿಸುವುದು. ಕೆಲವರಿಗೆ ಮುಟ್ಟಿನ ಸಮಯದಲ್ಲಿ ಹೆಚ್ಚು ಹೊಟ್ಟೆ ನೋವು ಅಥವಾ ಬೆನ್ನು ನೋವು ಆಗಬಹುದು. ಇದನ್ನು ಸಹಿಸಿಕೊಂಡೇ ಇರಬಾರದು. ಅಗತ್ಯವಿದ್ದರೆ ವೈದ್ಯರನ್ನು ಸಂಪರ್ಕಿಸಿ ಸರಿಯಾದ ಸಲಹೆ ಪಡೆಯಬೇಕು. ಕೊನೆಯದಾಗಿ ತಪ್ಪು ನಂಬಿಕೆಗಳನ್ನು ನಂಬುವುದು. ಮುಟ್ಟಿನ ಸಮಯದಲ್ಲಿ ತಲೆ ಸ್ನಾನ ಮಾಡಬಾರದು, ಅಡುಗೆ ಮಾಡಬಾರದು ಎಂಬಂತಹ ನಂಬಿಕೆಗಳಿಗೆ ವೈಜ್ಞಾನಿಕ ಆಧಾರ ಇಲ್ಲ. ಸ್ವಚ್ಛತೆ ಮತ್ತು ಆರೈಕೆ ಇದ್ದರೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಒಟ್ಟಿನಲ್ಲಿ ಮುಟ್ಟಿನ ಸಮಯದಲ್ಲಿ ಸ್ವಚ್ಛತೆ, ಸರಿಯಾದ ಆಹಾರ, ನೀರು, ವಿಶ್ರಾಂತಿ ಮತ್ತು ಮನಸ್ಸಿನ ಶಾಂತಿ ಇವುಗಳನ್ನು ಕಾಪಾಡಿಕೊಂಡರೆ ಆರೋಗ್ಯ ಉತ್ತಮವಾಗಿರುತ್ತದೆ. ಸಣ್ಣ ಸಣ್ಣ ತಪ್ಪುಗಳನ್ನು ತಪ್ಪಿಸುವುದರಿಂದ ನೀವು ಆರೋಗ್ಯಕರ ಮತ್ತು ಸಂತೋಷಕರ ಜೀವನವನ್ನು ನಡೆಸಬಹುದು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.